ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೊಸ ಸಿಎಂ ಮತ್ತೊಂದು ಭರ್ಜರಿಯಾದಂಥ ಅಪ್ಡೇಟ್ ಅನ್ನು ನೀಡಿದ್ದಾರೆ ಸ್ನೇಹಿತರೆ. ಅದೇನು ಹಾಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂದ್ರೆ ನೀವು ಮುಂದೆ ಯಾವೆಲ್ಲ ಅಪ್ಡೇಟ್ಗಳನ್ನು ಮಾಡಬೇಕಾಗುತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತುಂಬಾನೇ ಡೌಟ್ ಇರುತ್ತೆ, ಯಾವಾಗ ನಮಗೆ ಗೃಹಲಕ್ಷ್ಮಿ ಹಣ 31ನೇ ಕಂತಿನ ಹಣ ಬರುತ್ತೆ ಅಂತ. ಇವಾಗ ಸ್ನೇಹಿತರೆ, ಸರ್ಕಾರದಿಂದ ಒಂದು ಮಹತ್ವದ ಬದಲಾವಣೆ ಆಗಿದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದ್ರಲ್ಲ, ಅವ್ರು ಏನು ಮಾಡ್ತಾ ಇದ್ರು, ಸಾಕಷ್ಟು ಫಲಾನುಭವಿಗಳು ಸ್ನೇಹಿತರೆ ಅವರ ಬ್ಯಾಂಕ್ ಖಾತೆಗಳನ್ನು ಕೊಡೋದರ ಬದಲು ಸ್ನೇಹಿತರೆ ಬೇರೆಯವರ ಬ್ಯಾಂಕ್ ಖಾತೆಗಳನ್ನು ಕೊಟ್ಟಿದ್ರು. ಯಾವ ರೀತಿ ಅಂದರೆ ಸ್ನೇಹಿತರೆ, ಈಗ ಫಲಾನುಭವಿ ಒಬ್ರು ಇರ್ತಾರೆ ಅನ್ಕೊಳ್ಳಿ, ಅವ್ರೇನು ಮಾಡ್ತಾ ಇದ್ರು, ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗೋಕೆ ಸ್ನೇಹಿತರೆ ಅವ್ರ ಅಕೌಂಟನ್ನು ಕೊಡದೆ ಬೇರೆಯವರು, ಅವರ ಗಂಡ, ಅವರ ಮಗ, ಹಾಗೆ ಬೇರೆಯವರ ಅಕೌಂಟನ್ನು ಕೊಟ್ಟು ಅವರ ಖಾತೆಗಳಿಗೆ ಕ್ರೆಡಿಟ್ಸನ್ನು ಮಾಡ್ತಾ ಇದ್ರು ಸ್ನೇಹಿತರೆ. ಇವಾಗ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳು ಏನಾದರೂ ಅವ್ರಿಗೆ ಮುಂದಿನ ತಿಂಗಳಿಂದ ಹಣ ಬರಬೇಕು ಅಂದರೆ ಸ್ನೇಹಿತರೆ ನಿಮ್ಮದೇ ಆದಂತಹ ಖಾತೆಯನ್ನು ಕೊಡಬೇಕು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಇವಾಗೇನು ಎಲ್ಲರೂ ಕೂಡ ಬ್ಯಾಂಕ್ ಅಕೌಂಟನ್ನು ಹೊಂದಿರ್ತಾರೆ ಸ್ನೇಹಿತರೆ. ಸಾಕಷ್ಟು ಫಲಾನುಭವಿಗಳು ಈ ರೀತಿಯಾಗಿ ಒಂದು ಅಪ್ಡೇಟನ್ನು ಮಾಡಿದ್ರು ಸ್ನೇಹಿತರೆ. ಇದರಲ್ಲೂ ಕೂಡ ಒಂದು ಬದಲಾವಣೆಗಳಾಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂದರೆ ಸ್ನೇಹಿತರೆ ನಿಮ್ಮದೇ ಆದಂಥ ಖಾತೆಯನ್ನು ಕೊಡಬೇಕಾಗುತ್ತೆ. ಖಾತೆಯನ್ನು ಓಪನ್ ಮಾಡಬೇಕಾದ್ರೂ ತುಂಬಾ ಈಸಿ ಸ್ನೇಹಿತರೆ. ಮಿನಿಮಮ್ ಬ್ಯಾಲೆನ್ಸ್ 1000 ರೂಪೀಸ್ ಇದ್ರೆ ಸಾಕು ಸ್ನೇಹಿತರೆ. ನೀವು ಹೋಗ್ಬಿಟ್ಟು SBI ಆಗ್ಬೋದು, ಕಾವೇರಿ ಗ್ರಾಮೀಣ ಬ್ಯಾಂಕ್ ಆಗ್ಬೋದು, ಹಾಗೆ ಇನ್ನಿತರ ಬ್ಯಾಂಕ್ಗಳಲ್ಲಿ ನೀವು ತುಂಬಾ ಈಸಿಯಾಗಿ ಹಾಫ್ ಆನ್ ಅವರ್ಗೆಲ್ಲ ನಿಮ್ಮ ಖಾತೆಗಳು ಓಪನ್ ಆಗುತ್ತೆ. ನೀವು ಈಸಿಯಾಗಿ ಬ್ಯಾಂಕ್ ಖಾತೆಗಳನ್ನ ಆ್ಯಡನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಇವಾಗ ನಾವು ಸದ್ಯಕ್ಕೆ ಕೊಟ್ಟಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನಮ್ಮ ಗಂಡಂದು ಅಥವಾ ಮಗಳದು ಯಾರ್ದೋ ಒಂದು ಬರೆದು ಕೊಟ್ಟಿರ್ತೀವಿ. ಈ ಹಣ ನಮಗೆ ಗೃಹಲಕ್ಷ್ಮಿ ಹಣ ಈ ಸಲ ಬರುತ್ತಾ ಅಂದರೆ ಸ್ನೇಹಿತರೆ ಆಲ್ರೆಡಿ ಇವಾಗ ಎಲ್ಲವೂ ಕೂಡ ಕ್ರೆಡಿಟ್ ಆಗ್ತಾ ಇದೆ ಸ್ನೇಹಿತರೆ. ಗೃಹಲಕ್ಷ್ಮಿ ಫಲಾನುಭವಿಗಳ 31ನೇ ಕಂತಿನ ಹಣ ಈ ತಿಂಗಳು ಯಾವುದೇ ಥರದ ತೊಂದರೆ ಇಲ್ಲ ಸ್ನೇಹಿತರೆ. ಮುಂದಿನ ತಿಂಗಳಿಂದ ಏನಾದರೂ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ಕೊಳಕ್ಕೆ ಬರ್ತಾರಲ್ಲ, ಮನೆಗೆ ಭೇಟಿಯನ್ನು ನೀಡ್ತಾರಲ್ಲ ಸರ್ಕಾರದಿಂದ ಆಫೀಸರ್ಸ್ಗಳು, ಆವಾಗ ಸ್ನೇಹಿತರೆ ನೀವು ತುಂಬಾ ಈಸಿಯಾಗಿ ನಿಮ್ಮ ಖಾತೆಗಳನ್ನು ಆ್ಯಡನ್ನು ಮಾಡ್ತು ಅಂದರೆ ಮುಗೀತು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸ್ನೇಹಿತರೆ. 31ನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಟೆನ್ಷನಲ್ಲಿರ್ತೀರ. ಆಲ್ರೆಡಿ ಸ್ನೇಹಿತರೆ ಇವಾಗ ಮೈಸೂರಿನಿಂದನೂ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಮೈಸೂರು, ದಾವಣಗೆರೆ, ಬೆಂಗಳೂರು, ಬೀದರ್, ಬಿಜಾಪುರ, ಉತ್ತರ ಕರ್ನಾಟಕ ಸೈಡೆಲ್ಲ ಆಲ್ಮೋಸ್ಟ್ ಆಲ್ ಗೃಹಲಕ್ಷ್ಮಿ ಫಲಾನುಭವಿಗಳ 31ನೇ ಕಂತಿನ ಹಣ ಪರಿಷ್ಕರಣೆಗೆ ಮುಂಚೆನೇ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸರ್ಕಾರವು ಒಂದು ಭರ್ಜರಿಯಾದಂಥ ನ್ಯೂಸನ್ನು ತಂದುಕೊಟ್ಟಿದೆ ಸ್ನೇಹಿತರೆ. ಏಕೆಂದರೆ ಪರಿಷ್ಕರಣೆ ಆದ ನಂತರನೇ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ ಅಂದಿದ್ರೆ ಸ್ನೇಹಿತರೆ ಇನ್ನೂ ಕೂಡ ಸಾಕಷ್ಟು ಡಿಲೇ ಆಗ್ತಾ ಇತ್ತು. ಆದರೆ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇಲ್ಲ. ಫಲಾನುಭವಿಗಳಿಗೆ ತುಂಬಾ ಡಿಲೇ ಆಗುತ್ತೆ ಅಂತ ಸರ್ಕಾರವು ಮುಂದಾಲೋಚನೆಯನ್ನು ಮಾಡಿಕೊಂಡು ಸ್ನೇಹಿತರೆ 31ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. DBT ಆ್ಯಪಲ್ಲಿ ಸ್ನೇಹಿತರೆ ಸಕ್ಸಸ್ಫುಲಿ ಅಂತ ಬಂದಿದೆ ಅಂದರೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಮೌಂಟು. ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಮರು ಅರ್ಜಿಯನ್ನು ಏನಕ್ಕೋಸ್ಕರ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಅಂದರೆ ಸ್ನೇಹಿತರೆ ಸಾಕಷ್ಟು ಫಲಾನುಭವಿಗಳ ಹಣ ಏನಾಗ್ತಾ ಇತ್ತು, ವ್ಯರ್ಥವಾಗ್ತಾ ಇತ್ತು ಸ್ನೇಹಿತರೆ. ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟನ್ನು ಮಾಡ್ಕೊಳ್ತಾ ಇದ್ರು. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಡಾಕ್ಯುಮೆಂಟ್ಸನ್ನು ಯೂಸನ್ನು ಮಾಡಿಕೊಂಡು ಇಬ್ಬಿಬ್ಬರು ಕೂಡ ಒಂದೇ ಮನೆಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ತಗೊಳ್ತಾ ಇದ್ರು. ಹಾಗೆ ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಪ್ಲೇಯರ್ಸ್ಗಳು ಅಮೌಂಟನ್ನು ತಗೊಳ್ತಾ ಇದ್ರು. ಇದೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅನ್ನುವಂತಹ ಮುಂದಾಲೋಚನೆಯಿಂದ ಸರ್ಕಾರವು ಈ ಒಂದು ರೂಲ್ಸನ್ನು ಜಾರಿಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಿನಲ್ಲಿ ಸ್ನೇಹಿತರೆ 31ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ. ಇವಾಗ ಆಲ್ರೆಡಿ ಸರ್ಕಾರವು ಕೂಡ ಇದನ್ನು ಯೋಚನೆಯನ್ನು ಮಾಡಿಕೊಂಡು ಪರಿಷ್ಕರಣೆ ಇನ್ನೂ ಕೂಡ ಆರಂಭವಾಗಿಲ್ಲ ಸ್ನೇಹಿತರೆ. ಶೀಘ್ರದಲ್ಲೇ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿಯ ಮರು ಪರಿಷ್ಕರಣೆ ಆರಂಭವಾಗ್ತಾ ಇದೆ ಅಂತಲೇ ಹೇಳ್ಬೋದು. ದಯವಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ. ಗೃಹಲಕ್ಷ್ಮಿ ಯಾರಿಗೆಲ್ಲ 31ನೇ ಕಂತಿನ ಹಣ, 32ನೇ ಕಂತಿನ ಹಣ ಬಂದಿಲ್ಲ ಸ್ನೇಹಿತರೆ, ಇವಾಗ ಸದ್ಯಕ್ಕೆ 31ನೇ ಕಂತಿನ ಹಣ ರಿಲೀಸನ್ನು ಮಾಡಿದರೆ 32ನೇ ಕಂತಿನ ಹಣ ಇನ್ನೊಂದು ಸ್ವಲ್ಪ ಡಿಲೇ ಆಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಮಂತ್ ಒಳಗಡೆ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮಗೂ ಕೂಡ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆಯಾ ತಪ್ಪದೇ ಕಮೆಂಟನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.